ನಮ್ಮ ಪುಟಾಣಿದು ಫೋಟೋಶೂಟ್ ಇದೆ ಇವತ್ತು. ಅಯ್ಯೋ ದೇವ್ರೆ, ಯಾಕೆ ಬರ್ತೇನೆ ನೀನು? ತುಂಬ ಡಿಫಿಕಲ್ಟ್ ಅಪ್ಪ ಮಕ್ಕಳು ಫೋಟೋಶೂಟ್ ಮಾಡಿದ್ದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ಪುಟಾಣಿದು ಫೋಟೋಶೂಟ್ ಇದೆ ಇವತ್ತು. ಸೊ ಒಂದು ತಿಂಗಳು ಹೆಂಗೆ ಕಳೀತು ಅನ್ನೋದೇ ಗೊತ್ತಿಲ್ಲ. ಸೊ ಫಸ್ಟ್ ಮಂತ್ ಫೋಟೋಶೂಟ್ ಮಾಡ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಹೇಳಬೇಕು ಅಂದರೆ ನಾವು ಚಿನಿಮಾಗೂ ಫೋಟೋಶೂಟ್ ನಾವು ಮನೇಲೇ ಮಾಡಿದ್ವಿ. ಆ ಟೈಮ್ನಲ್ಲಿ ಪಾಪ ರಾಜು ಮನೇಲೇ ಎಲ್ಲ ಏನೋ ಐಟಮ್ಸ್ ಎಲ್ಲ ತರಿಸ್ಬಿಟ್ಟು ಫಸ್ಟ್ ಮಂತಲ್ಲಿ ನಾವೇ ಮಾಡೋದ ಹೇಗಿರತ್ತೆ ನೋಡೋದ ಅಂತ ಹೇಳಿ ರಾಜುನೇ ಫೋಟೋಶೂಟ್ ಮಾಡಿದ್ರು. ಬಟ್ ಆ ಟೈಮ್ನಲ್ಲಿ ಎಷ್ಟೊತ್ತು ರಾಜು ನಿನ್ಗೊಂದು 3 hours ಬೇಕಾಯ್ತಾ? ಅಯ್ಯೋ ದೇವ್ರೆ, ಅವನು ಅಂತ ಹೊರಗಡೆ ಕೊರೋನಾ ಇತ್ತು ತುಂಬಾ. ಹೌದು, ಭಯ ಬೇರೆ ಆಗ್ತಾ ಇತ್ತು. ಹೌದು, ಭಯ ಬೇರೆ ಆಗ್ತಾ ಇತ್ತು ನಮಗೆ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ. ಆದರೂ ಟ್ರೈ ಮಾಡಿ ನನಗೆ ಡ್ರೆಸ್ ಹಾಕಿ ಅಂದರೆ ಅದನ್ನು ಸುತ್ತಬಿಟ್ಟು ಮಲಗ್ಸೋಕ್ಕೆ ತುಂಬ ಟ್ರೈ ಮಾಡಿದ್ದೀನಿ. ಒಂದೆರಡು ಪಿಕ್ಕೇನೋ ನಾವು ಚೆನ್ನಾಗಿ ತೆಗಿಲಿಕ್ಕಾಯಿತು ಒಂದು 3 hours ಟ್ರೈ ಮಾಡಿದ್ರೆ. ತುಂಬ ಡಿಫಿಕಲ್ಟ್ ಅಪ್ಪ ಮಕ್ಕಳು ಫೋಟೋಶೂಟ್ ಮಾಡಿದ್ದು. ಸೊ ಹಾಗಾಗಿ ನಮ್ಮ ಪುಟಾಣಿದು ಅಲ್ಲಿ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ಬಿಟ್ಟು ಫೋಟೋಶೂಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ಇವತ್ತು ಚಿನ್ನಿಮಗೆ ರಜಾ, ಸ್ಕೂಲ್ ಇಲ್ಲ. ಸ್ಕೂಲ್ಗೆ ಹೋಗಮ್ಮ ಅಂದರೆ ಬೇಡ, ನೀವು ಹೋಗ್ತಿರೋ ಫೋಟೋಶೂಟಿಗೆ ನಾನು ಬರ್ತೀನಿ ಅಂತ. ಚಿನ್ನೆ, ನೀನು ಯಾಕೆ ಬರ್ತೀಯ? ನೀನು ತಮ್ಮಗೆ ಫೋಟೋಶೂಟ್ ಇರೋದು, ನೀನು ಯಾಕೆ ಬರ್ತೀಯ? ಅದು ಯಾಕೆ ಬರ್ತೀಯ ನೀನು? ಸೊ ಇವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಸ್ಕೂಲಿಗೆ ರಜಾ ಹಾಕ್ಸ್ಬಿಟ್ಟು. ಅದಕ್ಕಾಗಿ ಇವನಿಗೆ ಬೆಳಗ್ಗೆನೇ ಅವ್ರು ಬಂದುಬಿಟ್ಟು ಸ್ನಾನ ಮಾಡಿಸಿ ಹೋಗ್ತಾರೆ. ಎಷ್ಟು 8:30ಗೆಲ್ಲ ಒಂದು ಸ್ನಾನ ಮುಗಿಸ್ಕೊಂಡು ಒಂದು ನಿದ್ದೆ ಕೂಡ ಆಗಿಬಿಟ್ಟಿರುತ್ತೆ. ಈಗ ಎದ್ದಿದ್ದಾನೆ. ತಿಂಡಿ ಕೂಡ ರೆಡಿ ಮಾಡಿದ್ದೀನಿ. ಹೋಗಿ ತಿಂಡಿ ಮುಗಿಸ್ಕೊಂಡು ಬಂದುಬಿಡೋಣ ರಾಜು, ಆಮೇಲೆ ಹೋಗಿ ಎಲ್ಲರೂ ರೆಡಿಯಾಗಿ ಬಂದುಬಿಡ್ತೀವಿ. ಅಲ್ಲ ಚೆನ್ನೆ, ರೆಡಿಯಾಗಿ ಬಂದುಬಿಡೋದಾ? ಬಾ, ನೀನು ಬಾ, ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ಬಾ. ಅವನನ್ನ ಎತ್ಕೋಬೇಕು ಅಂತ ಏನಿಲ್ಲ, ಈ ಥರ ಮಲಗಿಸ್ಬಿಟ್ರೆ ಆಟ ಆಡ್ತಾ ಇರ್ತಾನೆ. ಅವಾಗ ಬಂದು ನೋಡ್ಕೋತಾ ಇರ್ತೀನಿ. ಫ್ರೆಂಡ್ಸ್, ಇನ್ನು ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮಗೆ ಅವರು 11 o'clock ಬರೋಕ್ಕೆ ಹೇಳಿದ್ದಾರೆ. ನಾವು ಇಲ್ಲಿಂದ ಬಿಟ್ಟರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದು 11:30 ಆಗುತ್ತೆ. ಅದಕ್ಕಾಗಿ ಅಲ್ಲಿ ಫೋಟೋಶೂಟ್ ಮುಗಿದ್ಮೇಲೆ ಮನೆಗೆ ಬಂದು ನಾನು ಅಡುಗೆ ಮಾಡ್ಕೊಳಕ್ಕಾಗಲ್ಲ. ಹಾಗಂತ ಹೇಳ್ಬಿಟ್ಟು ಇವಾಗ ಹೊರಗಡೆನೂ ಹೋಗಿ ತಿನ್ನೋದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನೇ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರಿಗೆ ಇಟ್ಟಿದ್ದೀನಿ. ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ. ಸೊ ಸಿಂಪಲಾಗಿ ಆಗೋದಂದರೆ, ಬೇಗ ಆಗೋದಂದರೆ ಉಪ್ಪಿಟ್ಟೆ. ಅದಕ್ಕೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಎಷ್ಟೊತ್ತು ಆಗುತ್ತೆ? ಒಂದು 3 hours ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋದ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕರ್ಕೊಂಬರೋಣ ಅಂತ. ನೋಡಿ, ಕತ್ಲಿದೆ. ಆಗಲೇ 9 ಗಂಟೆ ಆಗಿದೆ ಟೈಮು. ಫುಲ್ ಕತ್ಲು. ಬಿಸಿಲೇ ಇಲ್ಲ. ಇನ್ನು ನಾನೀಗ ತಿಂಡಿ ತಿಂತಾಯಿದ್ದೀನಿ. ನನಗೆ ತಿಂಡಿ ತಿನ್ನಬೇಕಾದ್ರೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ಹಾಳು ಮೂಳು ಸ್ವೀಟ್ ಎಲ್ಲ ತಿನ್ನೋ ಬದಲಾಗಿ ಈ ಥರ ಒಂದು ಸೇಬು ಹಣ್ಣು ಅಥವಾ ಸ್ವಲ್ಪ ದಾಳಿಂಬೆ ಕಾಳು ತಿಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಜೊತೆಗೆ ಹೆಲ್ತಿಗೂ ಒಳ್ಳೆಯದಲ್ವ ಇದು. ಹಾಗಾಗಿ ನಾನು ಫ್ರೂಟ್ಸ್ ತಗೋತೀನಿ ಬೆಳಗ್ಗೆ ತಿಂಡಿ ಜೊತೆಗೆ. ಇನ್ನು ನಾನೇನು ತಿಂತೀನೋ ನನ್ನ ಮಗಳು ಕೂಡ ಅದೇ ಕೇಳ್ತಾಳೆ. ಸೊ ನಾವು 3 ಜನರು ಸೇಮೇ ಇಟ್ಕೊಂಡಿರ್ತೀವಿ ಪ್ಲೇಟ್ನಲ್ಲಿ ಆಲ್ಮೋಸ್ಟ್. ಫ್ರೆಂಡ್ಸ್, ಇನ್ನೇನು ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ ಅಲ್ವಾ? ತುಂಬ ಜನರು ಅಂದ್ಕೊಳ್ತಾ ಇರ್ತೀವಿ ಟ್ರಿಪ್ಗೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಟಿಪ್ಪನ್ನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ, ತುಂಬ ಜನರು ಹೊರಗಡೆ ಟ್ರಿಪ್ಗಳಿಗೆ ಹೋಗಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡು ಹೋಗ್ಬಿಡ್ತಾರೆ. ಅದೇ ಮಿಸ್ಟೇಕ್ನ ನಾವು ಕೂಡ ಮಾಡ್ತಾ ಇದ್ವಿ. ಬಟ್ ಟಿಕೆಟ್ಗಳನ್ನು ಮುಂಚಿತವಾಗೇ ಬುಕ್ ಮಾಡೋದ್ರಿಂದ ತುಂಬ ಹಣ ಉಳಿಯತ್ತೆ ಅಂತ ನಿಮಗೆ ಗೊತ್ತಾ? ಅದು ಅಲ್ಲದೆ ತುಂಬ ಜನರು ಸಮ್ಮರಲ್ಲಿ ಅಂದರೆ ಮಕ್ಕಳಿಗೆ ಹಾಲಿಡೇಸ್ ಇರೋಂತಹ ಟೈಮ್ನಲ್ಲಿ ಟ್ರಿಪ್ನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದು ಹೋಟೆಲ್ ಅವ್ರಿಗೂ ರೆಸಾರ್ಟ್ಸ್ ಅವರಿಗೂ ಕೂಡ ಗೊತ್ತು. ಅದಕ್ಕಾಗಿ ಅವರು ಆ ಟೈಮ್ನಲ್ಲಿ ಎಲ್ಲ ಕಾಸ್ಟನ್ನು ಬೆಳೆಸ್ಬಿಟ್ಟಿರ್ತಾರೆ. ಅದಕ್ಕಾಗಿ ನಾವು ಟ್ರಾವೆಲ್ ಏಜೆನ್ಸಿ ಥ್ರೂ ಹೋಗಬೇಕು. ಅವರಾದರೆ ಫ್ಲೈಟ್ ಟಿಕೆಟ್ ಯಾವಾಗ ಕಡಿಮೆ ಇರುತ್ತೆ, ಮತ್ತು ಹೋಟೆಲ್ಸ್ ರೇಟ್ ಎಲ್ಲ ಯಾವಾಗ ಕಡಿಮೆ ಇರುತ್ತೆ, ಯಾವುದೆಲ್ಲ ಜಾಗಗಳನ್ನು ನಾವು ನೋಡಬೇಕು, ಈ ರೀತಿ ಇನ್ನೂ ಅನೇಕ ವಿಷಯಗಳಲ್ಲಿ ಅವರು ಗೈಡೆನ್ಸ್ ಅನ್ನ ಕೊಡ್ತಾರೆ. ನಾನು ನಿಮಗೆ ಸಂಗಮ್ ಗ್ರೂಪ್ ಆಫ್ ಹೋಟೆಲ್ಸ್ ಅವರ GT ಹಾಲಿಡೇಸ್ ಅನ್ನ ರೆಕಮೆಂಡ್ ಮಾಡ್ತೀನಿ.
ಯಾಕೆಂದರೆ ನಾವು ಕೂಡ ಅದ್ರ ಥ್ರೂನೇ ಬುಕ್ ಮಾಡ್ಕೋತಾ ಇದ್ದೀವಿ. ಇವ್ರ ಹತ್ರ ಡೊಮೆಸ್ಟಿಕ್ ಆಗಿರಬಹುದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಅಂದರೆ ನೀವು ಬರೀ ಇಂಡಿಯಾದಲ್ಲೇ ಆಗಿರ್ಬೋದು ಅಥವಾ ಹೊರಗಿನ ದೇಶಗಳಿಗೆ ಹೋಗ್ಬೇಕಂತ ಆಗಿರಬಹುದು, ಅದೆಲ್ಲದಕ್ಕೂ ಇವ್ರು ಪ್ಲ್ಯಾನ್ ಮಾಡಿಕೊಡ್ತಾರೆ. ಕೆಲವು ಜನರು ಟ್ರಿಪ್ಗಳಿಗೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತಾರೆ, ಆದರೆ ಗೊತ್ತಿರೋದಿಲ್ಲ ಅದು ಹೇಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಇನ್ನು ಕೆಲವರು ವಯಸ್ಸಾದವ್ರು ಇರ್ತಾರೆ, ಸೊ ಅವ್ರಿಗೂ ತುಂಬ ಕಷ್ಟ ಆಗ್ತಿರುತ್ತೆ. ಹಾಗೆ ಸಿಂಗಲ್ ಆಗಿ ಹೋಗ್ಬೇಕಂತ ಇರ್ತಾರೆ. ಸೊ ಇಂಥವ್ರೆಲ್ಲರಿಗೂ ಗ್ರೂಪ್ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಜೊತೆಗೆ ರೇಟು ಕೂಡ ಕಡಿಮೆ ಇರುತ್ತೆ. ಇನ್ನು ಅಲ್ಲಿಗೆ ಹೋದ್ಮೇಲೆ ಸೊ ನಮಗೆ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಾವು ಏನು ಇಂಡಿಯನ್ ಫುಡ್ ತಿಂತೀವಲ್ವ, ಸೊ ಅದು ಬೇಕು ಅಂದರೂ ಕೂಡ ಸಿಗುತ್ತೆ. ನೀವು ಪ್ಲೇಸಸ್ ನೋಡೋದಾಗಿರಬಹುದು, ಫುಡ್ ಆಗಿರಬಹುದು, ಎಲ್ಲದೂ ಅವರು ಹತ್ರದಿಂದ ಇದ್ದು ನೋಡ್ಕೋತಾರೆ. ಇಲ್ಲ ನೀವು ನಮ್ಮ ಹಾಗೆ ಸಪ್ರೇಟಾಗಿ ವೆಕೇಷನ್ಗೆ ಹೋಗಬೇಕು ಅಂದರೆ ಅದಕ್ಕೂ ಕೂಡ ಅವರು ಎಲ್ಲದೂ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಈ GT ಹಾಲಿಡೇಸ್ ಅನ್ನೋದು ತುಂಬ ದೊಡ್ಡ ಕಂಪನಿ. ಸುಮಾರಾಗಿ 350 ಜನರು ಎಂಪ್ಲಾಯೀಸ್ ಇದ್ದಾರೆ. ಸುಮಾರು 20 ವರ್ಷಗಳಿಂದ ಇವರ ಕಂಪನಿ ಇದೆ. ನೀವು ನೋಡ್ಬೋದು, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ID ಮತ್ತು ಅವರ ವೆಬ್ಸೈಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ತುಂಬ ಜನರು ಅವರ ಹೋಗಿ ಬಂದಿರ್ತಾರಲ್ವ, ಅವರ ಫೀಡ್ಬ್ಯಾಕ್ ಎಲ್ಲ ತಿಳಿಸಿದ್ದಾರೆ. ಇವ್ರದ್ದು ತುಂಬ ದೊಡ್ಡ ಕಂಪನಿ. ಇನ್ನು ಇವರು ತುಂಬ ಪಾಪ್ಯುಲರ್ ಇದ್ದಾರೆ. ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ರೇಟ್ ಕೊಡ್ತಾರೆ. ಹಾಗೆ ಎಲ್ಲದರಲ್ಲೂ ನಮಗೆ ಗೈಡೆನ್ಸ್ ಚೆನ್ನಾಗಿ ಮಾಡ್ತಾರೆ. ನೀವು ಕೂಡ ಈ ಸಮ್ಮರಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಈಗ ಅಂದರೆ ಈ ಜನವರಿಯಲ್ಲಿ ಬುಕ್ ಮಾಡಲಿಕ್ಕೆ ಒಂದು ಬೆಸ್ಟ್ ಟೈಮ್ ಅಂತ ಹೇಳಬಹುದು. ಏಕೆಂದರೆ ಎಲ್ಲದೂ ಕೂಡ ಕಡಿಮೆ ರೇಟ್ಗೆನೆ ಸಿಗುತ್ತೆ. ಸೊ ಒಂದ್ಸಲ ನೀವು ಹೋಗ್ಬಿಟ್ಟು GT ಹಾಲಿಡೇಸ್ ಹತ್ರ ಪ್ಲಾನ್ ಮಾಡ್ಕೊಂಡು ನೋಡಿ. ನೀವು ಅವ್ರ ಹತ್ರನೇ ಹೋಗ್ಬೇಕು ಅಂತ ಏನಿಲ್ಲ, ಬಟ್ ನೀವು ನೋಡಿ ಒಂದ್ಸಲ ಅವ್ರು ಯಾವ ರೀತಿ ಪ್ಲಾನ್ ಮಾಡ್ಕೊಡ್ತಾರೆ, ಎಷ್ಟು ಕಡಿಮೆ ರೇಟ್ಗೆ ಮಾಡ್ಕೊಡ್ತಾರೆ ಅಂತ. ಏಕೆಂದರೆ ನಾವು ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ಹೋಗಬೇಕು ಅಂತ. ಸೊ ಈ ಇನ್ಫಾರ್ಮೇಶನ್ ತಮಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳಿದೆ. ಸೊ ಇಂಟ್ರೆಸ್ಟ್ ಇದ್ದರೆ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಕೊಟ್ಟಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡಿ. ಫ್ರೆಂಡ್ಸ್, ಈಗ ಇವಳನ್ನು ರೆಡಿ ಮಾಡ್ತಾ ಇದ್ದೀನಿ. ಇದೇ ಡ್ರೆಸ್ಸು ಮ್ಯಾಚ್ ಆಗುತ್ತೆ ಇಬ್ಬರದು ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ. ಇನ್ನು ಅವನಿಗೆ ನೋಡಬೇಕು ಅಲ್ಲಿ ಯಾವ್ದು ಹಾಕ್ತಾರೋ. ಅವಳಿಗೆ ರೆಡಿ ಮಾಡಿಸಾದ್ಮೇಲೆ ನಾನು ಇಲ್ಲೇ ರೆಡಿ ಆಗಿಬಿಟ್ಟು ಹೋಗೋಣ ಅಂತ. ನಾನೇನು ಮೇಕಪ್ ಏನು ಮಾಡ್ಕೋತಾ ಇಲ್ಲ, ಜಸ್ಟ್ ಲಿಪ್ ಬಾಮ್ ಅಷ್ಟೇ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಫಸ್ಟ್ ಮಂತಿಗೆ ಒಂದು ಫೋಟೋ ಇರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಇನ್ನು ನಮ್ಮ ಚಿನಿಮಗೆ ರೆಡಿ ಆಗೋದಂದರೆ ತುಂಬಾ ಇಷ್ಟ. ನೋಡಿ ಮನೇಲಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾಳೆ, ಆದರೆ ಅಲ್ಲಿ ಸ್ಟುಡಿಯೋಗೆ ಹೋಗೋದೇ ಅವಳು ಏನಾಗ್ಬಿಡತ್ತೆ ಏನಪ್ಪ ಇರೋದೇ ಇಲ್ಲ. ನೋಡಿ ಈ ಪೋಸ್ಗಳೆಲ್ಲ ಕೆಲವೊಂದು ಮೂವೀಸ್ ಪ್ರಭಾವ. ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದಾಳೆ ನೋಡ್ಬೇಕಲ್ಲಿ ಸ್ಟುಡಿಯೋದಲ್ಲಿ ಏನು ಮಾಡ್ತಾಳೋ ಏನು ಕತೆನೋ. ಇಲ್ಲಿ ಮಾತ್ರ ಅವಳು ಎಷ್ಟು ಚೆನ್ನಾಗಿ ಪೋಸ್ ಕೊಡೋದು. ಅಲ್ಲಿ ಫೋಟೋ ಶೂಟಲ್ಲಿ ಲಾಸ್ಟ್ ಟೈಮ್ಗೆ ಅಭ್ಯಾಸ ಇದ್ದಿಲ್ಲಲ್ಲ, ಅರ್ಥ ಆಗಿಲ್ಲ ಅವಳಿಗೆ. ಈಗ ನೋಡಿ ಟೈಮ್ ತಲೆ ಕೆಟ್ಟು ಹೋಗ್ಬಿಟ್ಟು ಅಲ್ಲಿ ನೋಡಲಿ ಇಂಥವೆಲ್ಲ ನಮ್ಗೆ ಎಲ್ಲಿ ಬರುತ್ತೆ ಹಿಂಗಂತೆ. ಎಲ್ಲಿ ಕಲಿತೀನಿ ಇದೆಲ್ಲ ಹಂಗೆ ಕಾಣಿಸ್ಬೇಕಂತೆ. ಸೊ ಫ್ರೆಂಡ್ಸ್, ನಾವೀಗ ಹೊರಟಿದ್ದೀವಿ. ಏನೋ ಮಳೆ ಬರೋ ಥರ ಇದೆ, ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಸೊ ಇನ್ನು ಈ ಟೈಮ್ನಲ್ಲಿ ಹಾಗೆ ಕಾಣಿಸೋದು. ನಾನು ಕೂಡ ಮನೇಲೇ ರೆಡಿಯಾಗಿ ಹೋಗೋಣ ಅಂದ್ಕೊಂಡೆ, ಬಟ್ ನನಗೆ ಸಡನ್ನಾಗಿ ನೆನಪಾಯಿತು ಮಗು ಇದೆ ಅಂತ ಹೇಳ್ಬಿಟ್ಟು. ಅವ್ನು ಎದ್ಬಿಟ್ಟ ಅಂದರೆ ಅವ್ನಿಗೆ ಫೀಡ್ ಮಾಡೋದು ಹೇಗೆ, ಆ ಡ್ರೆಸ್ ಹಾಕ್ಕೊಂಡು ಕಷ್ಟ ಆಗುತ್ತಲ್ವ. ಸೊ ಅದಕ್ಕಾಗಿ ಜಸ್ಟ್ ಫೀಡಿಂಗ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೇರ್ ಸರಿ ಮಾಡ್ಕೊಳ್ಳೋದಷ್ಟೇ. ಎಲ್ಲಿ ಗೊತ್ತಾ, ನಾವು ಫೋಟೋಶೂಟ್ ಮಾಡ್ಸೋಕೆ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ನಾನು ಮೆಟರ್ನಿಟಿ ಫೋಟೋಶೂಟ್ ಮಾಡಿಸಿದ್ನಲ್ವ ಧನಿರು ಫೋಟೋ ಸ್ಟುಡಿಯೋದಲ್ಲಿ, ಅಲ್ಲೇ ನಮ್ಮ ಪಾಪುಗೆ ಇವತ್ತು ಫೋಟೋಶೂಟ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಏಕೆಂದರೆ ಅಲ್ಲಿ ಮಕ್ಕಳಿಗೆ ಎಲ್ಲ ಥರದ ಬಟ್ಟೆಗಳು ಕೂಡ ಸಿಗುತ್ತೆ, ಜೊತೆಗೆ ಪ್ರಾಪ್ಸು ಎಲ್ಲವೂ ಇರುತ್ತೆ. ಅವರೇ ನೀಟಾಗಿ ಮಗುಗೆ ಬಟ್ಟೆ ಹಾಕಿ ಫೋಟೋಶೂಟ್ ಮಾಡ್ತಾರೆ. ಇದರಿಂದ ಟೆನ್ಷನ್ ಏನೂ ಇರೋದಿಲ್ಲ. ತೋರಿಸ್ಬಿಡ್ತೀನಿ ನೋಡಿ. ಇದು ಜಂಗಲ್ ಥೀಮ್ ಮಾಡಿದ್ದಾರೆ. ನಾವು ಬರೋಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಈ ಥರ ಬೇರೆ ಬೇರೆ ಥೀಮ್ಗಳನ್ನು ಮಾಡಿದ್ದಾರೆ. ಒಂದೊಂದಾಗೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಒಂದು ಇದ್ರ ಮಧ್ಯದಲ್ಲಿ ಕೂರಿಸಿ ತೆಗಿತಾರೆ ಅಂದ್ಕೊಳ್ತೀನಿ. ನನಗೂ ಐಡಿಯಾ ಇಲ್ಲ ಹೇಗೆ ಮಾಡ್ತಾರೆ, ನೋಡಬೇಕು. ಇವ್ರ ಹತ್ರ ಬರೀ ಬಾಯ್ ಬೇಬಿಗೆ ಅಂತಲ್ಲ, ಗರ್ಲ್ ಬೇಬಿಗೂ ಕೂಡ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರುತ್ತೆ. ಅಂದರೆ ಒಂದು ಥರ ಫೋಟೋಶೂಟ್ ಮಾಡಿರ್ತಾರಲ್ವ, ಆ ಥರ ಇವರು ನೆಕ್ಸ್ಟ್ ಬೇಬಿಗೆ ಮಾಡೋದಿಲ್ಲ ಅಂತೆ. ಅದರಲ್ಲಿ ಏನಾದರೂ ಚೇಂಜ್ ಮಾಡಿ ಸ್ವಲ್ಪ ಇನೋವೇಟಿವ್ ಆಗಿ ಥಿಂಕ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿ ಮಾಡ್ತಾರಂತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಇಲ್ಲಿ ಲೇಡಿ ಫೋಟೋಗ್ರಾಫರ್ ಆಗಿರೋದ್ರಿಂದ ನಮ್ಮಂಥ ಲೇಡೀಸ್ಗೂ ಸ್ವಲ್ಪ ಕಂಫರ್ಟಬಲ್ ಇರುತ್ತಲ್ವ. ಅವರು ಕೂಡ ಒಬ್ಬರು ಮದರ್ ಆಗಿರೋದ್ರಿಂದ ಮಗುನ ಯಾವ ಥರ ಎತ್ಕೋಬೇಕು, ಹೇಗೆ ರೆಡಿ ಮಾಡಬೇಕು ಎಲ್ಲ ಚೆನ್ನಾಗಿ ಗೊತ್ತಿರತ್ತೆ. ಜೊತೆಗೆ ಮಗುಗೆ ಎಲ್ಲ ಬಟ್ಟೆ ಹಾಕೋದ್ರಿಂದ ಹಿಡಿದು ಎಲ್ಲ ಅವರೇ ನೋಡ್ಕೋತಾರೆ. ಮಗುಗೆ ರೆಡಿ ಮಾಡ್ತಾ ಇದ್ದಾರೆ, ಅಷ್ಟರಲ್ಲಿ ನಾನೇ ಹೋಗಿ ರೆಡಿ ಆಗಿ ಬರ್ತೀನಿ. ಫ್ರೆಂಡ್ಸ್, ನೀವು ಕೂಡ ಇವ್ರ ಹತ್ರ ಮೆಟರ್ನಿಟಿ ಫೋಟೋಶೂಟ್ ಅಥವಾ ಬೇಬಿಗೆ ಫೋಟೋಶೂಟ್ ಅಥವಾ ಇನ್ಯಾವುದೇ ಫೋಟೋಶೂಟ್ ಆಗಿರಬಹುದು ಇವ್ರು ಮಾಡಿಕೊಡ್ತಾರೆ. ನಾನು ಅವ್ರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ತಿಳ್ಕೊಬಹುದು. ಹಾಗೆ ಸ್ಕ್ರೀನ್ ಮೇಲೆ ನಾನು ಮಾಯಾ 10 ಅನ್ನೋ ಕೋಡ್ನ ಕೊಟ್ಟಿದ್ದೀನಲ್ವ, ಆ ಕೋಡ್ನ ನೀವು ಯೂಸ್ ಮಾಡಿಕೊಂಡ್ರೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ.
ಇನ್ನು ಲಾಸ್ಟ್ ಟೈಮ್ ನಾನು ಇವ್ರ ಹತ್ರ ಫೋಟೋಶೂಟ್ ಮಾಡಿಸಿದ್ದೆ ಅಂತ ಹೇಳಿದ್ನಲ್ವಾ, ಅದನ್ನು ನೋಡಿ ಇವ್ರ ಹತ್ರ ಕೆಲವರು ಫೋಟೋಶೂಟ್ ಮಾಡಿಸ್ಕೊಂಡಿದ್ದಾರಂತೆ. ತುಂಬಾ ಖುಷಿ ಆಯಿತು. ಅದು ಅಲ್ಲದೆ ನಾನು ಯಾವ ಡ್ರೆಸ್ ವೇರ್ ಮಾಡಿದ್ನೋ ಅದೇ ಡ್ರೆಸ್ನ ಅವರು ಕೂಡ ವೇರ್ ಮಾಡಿ ತೆಗೆಸ್ಕೊಂಡಿದ್ದಾರೆ ಅಂತ ಹೇಳಿದರು. ಆ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಏಕೆಂದರೆ ನನ್ನ ಟೇಸ್ಟ್ ನಿಮಗೂ ಇಷ್ಟ ಆಯ್ತಲ್ವಾ ಅನ್ನೋದು ನನಗೆ ಖುಷಿ ಆಯಿತು. ಬನ್ನಿ ಈಗ ಪಾಪುನ ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಅವನಂತೂ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಆ ಡಾಲ್ಗಳ ಮಧ್ಯೆ ಅವನು ಕೂಡ ಒಂದು ಚಿಕ್ಕ ಡಾಲ್ ಆಗಿಬಿಟ್ಟಿದ್ದಾನೆ. ಸೊ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಅವನಿಗೆ ಇದು ಒಂದು ಫೋಟೋಶೂಟ್ ಆದರೂ ಮುಗಿದ್ಬಿಡತ್ತೆ ಅಂಥೇಳಿ ಅದಕ್ಕಾಗಿ ಫಸ್ಟ್ ಅವನಿಗೆ ಫೋಟೋಶೂಟ್ನ ಮಾಡ್ತಾಯಿದ್ದಾರೆ. ಇನ್ನು ಇದೇ ವ್ಲಾಗ್ನಲ್ಲಿ ಎಡಿಟ್ ಮಾಡಿರೋಂತಹ ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಹಾಗೆ ಇವನಿಗೆ ತೆಗ್ಸಿರೋಂತಹ ಫೋಟೋದಲ್ಲಿ ನಿಮಗೆ ಯಾವ ಥೀಮ್ ಇಷ್ಟ ಆಯಿತು, ಯಾವ ಫೋಟೋ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಮಕ್ಕಳು ದೊಡ್ಡವ್ರು ಆಗ್ತಾ ಈ ಥರ ಫೋಟೋಶೂಟ್ ಅಂತೂ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಈಗ ಇವನಿಗೆ 1 ಮಂತ್ ಆಗಿದೆ. ಈಗ ವ್ರ್ಯಾಪಿಂಗ್ ಎಲ್ಲ ಈಸಿ ಆಗಿರುತ್ತೆ. ಅದೇ ಸ್ವಲ್ಪ 1-2 ಮಂತ್ಸ್ 3 ಮಂತ್ಸ್ ಅಂದರೆ ಕೆಲವು ಮಕ್ಳಿಗೆ ಕಷ್ಟ ಆಗುತ್ತೆ. ಅಂದರೆ ಕೈ ತೆಗೆದುಬಿಡ್ತಾರೆ, ಕಾಲು ತೆಗೆದುಬಿಡ್ತಾರೆ. ಸರಿಯಾಗಿ ಈ ಥರ ನೋಡಿ ನೀಟಾಗಿ ಸುತ್ತಲಿಕ್ಕಂತೂ ಬರೋದಿಲ್ಲ. ಸೊ ನಮ್ಮ ಚಿನಿಮಾದು ಇದು ನಾವು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಏಕೆಂದರೆ ಅವಳಿಗೆ 2nd ಮಂತಿಂದ ಫೋಟೋಶೂಟ್ ಮಾಡಿದ್ವಲ್ವಾ, ಸೊ ಆವಾಗ ಸ್ವಲ್ಪ ಕಷ್ಟ ಆಗಿತ್ತು. ಅದಕ್ಕಾಗಿ ನನಗೆ ಸ್ವಲ್ಪ 1st ಮಂತಿಂದನೇ ಬೇಗನೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಈ ಥರ ರ್ಯಾಪಿಂಗ್ ಎಲ್ಲ ಮಾಡಿಬಿಟ್ಟು ಅಂತ ಹೇಳಿ ನಾನು ರಜು ಪ್ಲ್ಯಾನ್ ಮಾಡಿದ್ವಿ. ಇವನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ಹಾಗಾಗಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಈಸಿ ಆಗುತ್ತೆ. ಕೆಲವೊಂದು ಸಲ ಕಷ್ಟ ಕೂಡ ಆಗುತ್ತೆ. ಅಂಥ ಟೈಮ್ನಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ, ಎಷ್ಟು ಫೋಟೋಸ್ ಆಗುತ್ತೋ ಅಷ್ಟು ತೆಗಿಬೇಕು ಅಂತ ಹೇಳಿ ಅವರು ಅಂದ್ಕೊಂಡಿದ್ದಾರೆ. ಇನ್ನು ನಾನು ರಜು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾನೇನೋ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ನೋಡಿದ್ದೆ, ಅಂದರೆ ಒಂದು ಪೋಸ್ ನೋಡಿದ್ದೆ. ಸೊ ಆ ಥರ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಲ್ಲೋಣ ಅಂಥೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಆ ಫೋಟೋ ನೆನಪೇ ಆಗ್ತಾಯಿಲ್ಲ ನನಗೆ. ಇನ್ನು ನಾವು 3 ಜನರು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀವಲ್ವಾ, ನಮ್ಮ ಪಾಪಗೂ ಕೂಡ ಯೆಲ್ಲೋ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ನಮ್ಮ ಡ್ರೆಸ್ಗೆ ಮ್ಯಾಚ್ ಆಗೋ ರೀತಿಯಾಗಿ ಕರೆಕ್ಟ್ ಕಲರ್ ಸಿಕ್ಕಿದೆ, ಅದನ್ನು ವ್ರ್ಯಾಪ್ ಮಾಡ್ತಾ ಇದ್ದಾರೆ. ಈಗ ಇವನ ಜೊತೆ ಕೆಲವೊಂದು ಫೋಟೋಶೂಟ್ನ ಮಾಡ್ಕೊಂಬಿಡೋಣ ಅಂತ. ಅದಾದಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಬಿಡೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇವನು ಮಧ್ಯ ಏನಾದರೂ ಎದ್ದು ಬಿಟ್ಟರೆ ನನಗೆ ಫೀಡಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಇವನು ಮಲಗಿರ್ಬೇಕಾದ್ರೇ ಈ ಫೋಟೋಸ್ ಎಲ್ಲ ತೊಗೋಬೇಕು ಅಂತ ಹೇಳಿ ಬೇಗ ತೆಗೆಸ್ಕೊತಾ ಇದ್ದೀವಿ. ಬಟ್ ಚಿನಿಮಾ ಅಂತೂ ಹೆದರ್ಕೋತಾ ಇದ್ದಾಳೆ ಅದ್ರ ಮೇಲೆ ನಿಂತ್ಕೊಳ್ಳೋಕ್ಕೆ. ಫ್ರೆಂಡ್ಸ್, ಅವಳ ಮನೇಲಿ ಎಂತೆಂಥ ಪೋಸ್ಗಳನ್ನೆಲ್ಲ ಕೊಟ್ಟಳು. ಬಟ್ ಇಲ್ಲಿ ಮಾತ್ರ ಅದು ಏನಾಗುತ್ತೆ ಅನ್ನೋ ಆ ಟಾಯ್ಸು ಮತ್ತು ಜನರು ನೋಡಿ ಆ ಥರ ಮಾಡ್ತಾಳೋ ಗೊತ್ತಿಲ್ಲ. ಕೆಲವೊಂದು ಫೋಟೋಸ್ ಅವಳ ಹತ್ರ ತೊಗೋಬೇಕು ಅಂದ್ರಪ್ಪ ತುಂಬಾ ಕಷ್ಟ. ಬಟ್ ರಾಜು ಅವಳಿಗೆ ಅದು ಇದು ಅಂತ ಹೇಳಿ ನಂಬಿಸ್ಬಿಟ್ಟು ಕೂರಿಸಿ ಹೆಂಗೋ ಧೈರ್ಯ ಮಾಡಿ ಫೋಟೋಸ್ನ ತೆಗೆಸ್ತಾ ಇದ್ದಾರೆ ಅವಳ ಜೊತೆಗೆ. ನನಗೇನಂದರೆ ನಮ್ಮ ಪಾಪು ಜೊತೆಗೆ ಒಂದು ಫ್ಯಾಮ್ಲಿ ಫೋಟೋ ಇದ್ದರೆ ಚೆನ್ನಾಗಿರತ್ತಲ್ವಾ, ಅದು 1st ಮಂತಿಂದು ಒಂದು ಒಳ್ಳೆ ಮೆಮೊರಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಪ್ಲ್ಯಾನ್ ಮಾಡಿದೆ. ಪರವಾಗಿಲ್ಲ, ಕೆಲವೊಂದು ಫೋಟೋಸ್ ತುಂಬ ಚೆನ್ನಾಗಿ ಬಂತು. ಅಲ್ಲಿ ಹಿಂದೆ ನಿಂತ್ಕೊಂಡ್ಬಿಟ್ಟು ಅವಳಿಗೆ ಟಾಯ್ಸ್ ಜೊತೆ ತೋರಿಸ್ಬಿಟ್ಟು ನೋಡು ಇಲ್ಲಿ ಅಂತ ಹೇಳಿ ನಗಿಸ್ತಾ ಫೋಟೋಸ್ನ ತೆಗಿತಾ ಇದ್ದಾರೆ. ಇನ್ನು ನಮ್ಮ ಲಡ್ಡುನು ಕೆಲವೊಂದು ಸಲ ಸಡನ್ನಾಗಿ ನಕ್ಬಿಡ್ತಾನೆ. ಅವ್ನ ಸ್ಮೈಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ರಾಜು ಟ್ರೈ ಮಾಡ್ತಾ ಇದ್ದಾರೆ ಬಟ್ ಆಗಲೇ ಇಲ್ಲ. ಆದರೂ ಪರವಾಗಿಲ್ಲ, ಇವನ ಜೊತೆ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂಥೇಳಿ ನಾನು ರಜು ನಿಂತ್ಕೊಂಡಿದ್ದೀವಿ. ಅದು ಕೂಡ ಕೆಲವೊಂದು ತೆಗೆಸ್ಕೊಂಡ್ವಿ. ಸಖತ್ತಾಗಿ ಬಂದಿತ್ತು ಫೋಟೋಸು. ಇನ್ನು ನಮ್ಮ ಚಿನಿಮಾ ಈ ಡ್ರೆಸ್ನಲ್ಲಂತೂ ಸಖತ್ತಾಗಿ ಕಾಣಿಸ್ತಿದ್ದಾಳಲ್ವಾ. ಅವಳಿಗೆ ಈ ಥರ ಲೈಟ್ ಕಲರ್ಸು ಸೂಟ್ ಆಗುತ್ತೆ, ಡಾರ್ಕ್ ಕಲರ್ಸು ಸೂಟ್ ಆಗುತ್ತೆ. ಇನ್ನು ಪಾಪು ಜೊತೆ ರಾಜು ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ರು ಸಿಂಗಲ್ ಆಗಿ. ತುಂಬ ಸಖತ್ತಾಗಿದೆ ಅಲ್ವಾ. ಇನ್ನು ಎಡಿಟ್ ಮಾಡಿದ್ಮೇಲೆ ಈ ರೀತಿಯಾಗಿದೆ. ಇನ್ನು ನಾನು ಚಿನಿಮಾ ಕೂಡ ಕೆಲವೊಂದು ಫೋಟೋಸ್ನ ತೆಗೆಸ್ಕೊತಾ ಇದ್ದೀವಿ. ಏಕೆಂದರೆ ಇದು ಕೂಡ ಒಂದು ಫ್ರೇಮ್ ಮಾಡಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಚಿನಿಮಾ ಹೆಂಗೆ ನಿಂತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವಳು ನೋಡಿ ಹಿಂಗೆ ನಿಂತ್ಕೊ ಅಂತ ತೋರಿಸ್ತಾ ಇದ್ದಾಳೆ ನನಗೆ. ಯಪ್ಪ ಫ್ರೆಂಡ್ಸ್, ನೀವೇನಾದರೂ ಹೇಳಿ, ಮಕ್ಳ ಜೊತೆ ಫೋಟೋಶೂಟ್ ಅನ್ನೋದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ಇನ್ನು ನನಗೆ ತಲೆ ಕೆಟ್ಬಿಟ್ಟು ಇವಳಿಗೆ ಹೇಳೋಕ್ಕಾಗದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಹೆಂಗೋ ಒಂದು ತೆಗೆದ್ಬಿಟ್ಟು ಒಂದು ಫೋಟೋ ಇದ್ದರೆ ಸಾಕು ಇವಳ ಜೊತೆ ಅಂತ. ಪರವಾಗಿಲ್ಲ, 1-2 ಫೋಟೋ ಸಿಕ್ತು ಅವಳ ಜೊತೆ. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು 2 ಫೋಟೋ. ಇನ್ನು ಎಲ್ಲರೂ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಟ್ಟು ಇನ್ನು ಫ್ಯಾಮ್ಲಿ ಜೊತೆ ಇನ್ನೂ ಒಂದು ಪಿಕ್ ತಗೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡಿದ್ದೀವಿ. ನಿಜವಾಗ್ಲೂ ಈ ಫೋಟೋಶೂಟ್ ನೋಡಿ ನೀವು ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಬಟ್ ನಮಗಿದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಳ್ಳೆ ಮೆಮೊರಿ ಇರುತ್ತಲ್ಲ, ಅದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದು ಒಂದು ಆಸೆ. ನಮಗೆ ಪಾಪು ಜೊತೆಗಿನ್ನ ಚಿನಿಮಾ ಜೊತೆ ಫೋಟೋ ತೆಗೆಸ್ಕೊಳ್ಳೋದೇ ಕಷ್ಟ, ಸರಿಯಾಗಿ ನಿಲ್ತಿರ್ಲಿಲ್ಲ. ಆದರೂ ಈ ಪಿಕ್ ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಈಗ ಬೇಬಿಗೆ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ನಾನು ಚಿನಿಮಾದು ಮತ್ತು ರಾಜುದು 3 ಜನನು ಬೇಬಿ ಜೊತೆ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಈಗ ಅವನಿಗೆ ಮಾತ್ರ ಸಪ್ರೇಟಾಗಿ ಮಾಡ್ತಾಯಿದ್ದಾರೆ.
ಆ್ಯಂಡ್ ನೀವು ಅನ್ಕೋಬೋದು ಫೋಟೋಶೂಟ್ ಅಂದ ತಕ್ಷಣವೇ ಮೇಕಪ್ ಮಾಡ್ಕೊಂಬಿಟ್ಟು ಫುಲ್ ನೀಟಾಗಿ ರೆಡಿಯಾಗಿ ಶೂಟ್ ಮಾಡ್ತಾರೆ ಅಂತ. ಸೊ ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ, ಜಸ್ಟ್ ಲಿಪ್ ಬಾಮ್ ಅಪ್ಲೈ ಮಾಡಿದ್ದೀನಿ, ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನು ಯೂಸ್ ಮಾಡಿಲ್ಲ. ಸೊ ಹೆಂಗಾದರೂ ಬರಲಿ, ಬಟ್ ಬೇಬಿ ಜೊತೆ ಒಂದು ಫೋಟೋ ಇರಬೇಕು ಅನ್ನೋದಕ್ಕೋಸ್ಕರ ಈ ಫೋಟೋಶೂಟ್ ಮಾಡ್ದಂಗೆ. ಸೊ ಈಗ ಪಾಪುಗೆ ಜಂಗಲ್ ಥೀಮಲ್ಲಿ ಮಾಡ್ತಾಯಿದ್ದಾರೆ. ಇದು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಬರೋಷ್ಟೊತ್ತಿಗೆ ರೆಡಿ ಮಾಡಿಟ್ಟಿದ್ದು. ಸೊ ಈಗ ಅವನಿಗೆ ಡ್ರೆಸ್ ಹಾಕಿ ರೆಡಿ ಮಾಡಿ ಫಸ್ಟ್ ಈ ಫೋಟೋಶೂಟ್ ಮುಗಿಸ್ತಾರೆ. ಅದಾದಮೇಲೆ ನಮ್ಮ ಜೊತೆ ಫ್ಯಾಮ್ಲಿ ಒಂದು ಫ್ಯಾಮ್ಲಿ ಪಿಕ್ ತೆಗ್ಸೋಣ ಅಂತ. ಆ್ಯಂಡ್ ಇನ್ನು ಸೆಕೆಂಡ್ ಬಂದುಬಿಟ್ಟು ಈ ಥೀಮ್ ರೆಡಿ ಮಾಡಿದ್ದಾರೆ. ಟೋಟಲಾಗಿ ಅವನಿಗೆ 3 ಡ್ರೆಸ್ಸಸ್ನ ಹಾಕಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋದು ಅವನು ಎಷ್ಟು ಕೋಆಪ್ರೇಟ್ ಮಾಡ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಮಕ್ಕಳು ಹೇಳೋಕ್ಕಾಗೋದಿಲ್ಲ ಅಲ್ವಾ, ಸೊ ಕೆಲವೊಂದು ಸಲ ಅವ್ರಿಗೂ ಒಂಥರ ಇರಿಟೇಟ್ ಆಗುತ್ತೆ. ಸೊ ಅಂಥ ಟೈಮ್ನಲ್ಲಿ ಫೋರ್ಸ್ ಮಾಡೋಕ್ಕಾಗಲ್ಲ. ಆದಷ್ಟು ನೋಡ್ತಾ ಇದ್ದೀನಿ 3 ಥೀಮಲ್ಲಿ ಮಾಡಿಸೋಣ ಅಂತ, ಎಷ್ಟಾಗುತ್ತೋ ಅಷ್ಟು ಮಾಡಿಸ್ಬೇಕು. ಇನ್ನು ಇವಳ ಜೊತೆ ಫೋಟೋಶೂಟ್ ಮುಗಿಸ್ಕೊಳ್ಳೋದೆ ಫಸ್ಟು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಲು. ಯಾಕಪ್ಪ ಅಂದ್ಕೊಂಡೆ, ಏಕೆಂದರೆ ಅವಳಿಗೆ ಹೊಸ ಟಾಯ್ ಸಿಕ್ಬಿಡ್ತು, ಅದ್ರ ಜೊತೆ ಆಟಾಡಬೇಕಂತೆ. ಮನೆಯಲ್ಲಿ ಎಷ್ಟು ಥರದ ಟಾಯ್ಸ್ ಇದ್ರೂ ಮಕ್ಳಿಗೆ ಕಡಿಮೆ ಬರುತ್ತೆ ನೋಡಿ. ಮೇಯ್ನಾಗಿ ಆ ಮಗುಗಿಂತ ಇವಳ ಜೊತೆ ಫೋಟೋಶೂಟ್ ಮಾಡಿಸೋದು ಕಷ್ಟ ಅಲ್ವಾ, ಅದಕ್ಕಾಗಿ ಫಸ್ಟ್ ಇವಳ ಜೊತೆ ಮಾಡಿಸಿ ಮುಗಿಸ್ಬಿಟ್ವಿ. ಇನ್ನು ಪಾಪುಗೆ ಕೆಲವೊಂದು ಫೋಟೋಶೂಟ್ನ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಮಲಗಿದ್ದಾನಲ್ವಾ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಅವನಿಗೆ ಜಂಗಲ್ ಥೀಮಲ್ಲಿ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ನಾನಂತೂ ಮಧ್ಯ ಹೋಗಿ ಫೀಡ್ ಮಾಡಿಸ್ಕೊಂಡು ಬಂದು ಮತ್ತೆ ತಂದುಕೊಟ್ಟೆ. ಇವಳಿಗೆ ಇದೊಂದು ಹೊಸ ಆಟ ಸಾಮಾನು ಬೇಕಂತೆ. ರಾಜುಗೆ ಹೇಳ್ತಾ ಇದ್ದಾಳೆ ನನಗೆ ಇದೊಂದು ಕೊಡಿಸು ಅಂತ. ಇನ್ನು ಹೋಗೋದೇ ಆರ್ಡ್ರ್ ಮಾಡ್ತಾ ಕೂತ್ಕೋತಾರೆ ಅಪ್ಪ. ಇನ್ನು ಇವನು ಬಂದುಬಿಟ್ಟು ಈ ಫೋಟೋಶೂಟ್ ಮಾಡಿಸ್ಬೇಕಾದ್ರೆ ಮಧ್ಯ ಯಾಕೋ ಎದ್ಬಿಟ್ಟ. ಅವರು ಆದರೂ ಟ್ರೈ ಮಾಡಿದ್ರು, ಆಗಲಿಲ್ಲ. ಸರಿ ನಾನು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಕೊಡ್ತೀನಿ ಅಂತ ಹೇಳಿ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ದೀನಿ. ನಮ್ಮ ಚಿನ್ನಿಮಾ ಬಾಲ ನೋಡಿಬಿಟ್ಟು ಹೆದ್ರುಕೊಂಡ್ಬಿಟ್ಟಿದ್ಲು ತುಂಬಾ. ತಮ್ಮಗೆ ಬಾಲ ಬಂದಿದೆ ಅಂಥೇಳಿ. ಅಲ್ಲ ಕುತ್ಕೊಂಡು ಆಡ್ತಾ ಇದ್ದವಳು ರಾಜು ಹಿಂದೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ತಮ್ಮನ ನೋಡಿದ್ರೆ ಭಯ ಆಗ್ತಾಯಿದೆ, ಬಾಲ ಬಂದಿದೆ ಅಂಥೇಳಿ. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಈ ಸ್ಟುಡಿಯೋದಲ್ಲಿ ನನಗಿಷ್ಟ ಆಗಿದ್ದು ನೋಡಿ, ಅವ್ರಿಗೆ ಮಕ್ಕಳು ಫೋಟೋಶೂಟ್ ಮಾಡ್ತಾ ಇದ್ದಾರಲ್ವ, ಆ ಟೈಮ್ನಲ್ಲಿ ಮಾಸ್ಕ್ ಹಾಕ್ಕೊಂಡು ಫೋಟೋಶೂಟ್ ಮಾಡ್ತಾ ಇದ್ದಾರಲ್ವ, ತುಂಬ ಇಷ್ಟ ಆಯಿತು ನನಗೆ. ಸೊ ಈ ಥರ ನೀಟಾಗಿ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ರೆ ನಮಗೂ ಭಯ ಇರೋದಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಈಗ ನಮ್ಮ ಮಗುಗೆ ಈ ಬಟ್ಟೆ ಹಾಕಿದ್ದೀವಲ್ವ, ಅದನ್ನು ಮತ್ತೆ ವಾಶ್ ಮಾಡಿಸಿನೇ ಬೇರೆ ಮಗುಗೆ ಯೂಸ್ ಮಾಡ್ತಾರೆ. ಇದಂತಲೇ ಅಲ್ಲ, ಪ್ರತಿಯೊಂದು ಕೂಡ ಅಷ್ಟೇ. ನಾವು ಮೆಟರ್ನಿಟಿ ಡ್ರೆಸ್ಸಸ್ ಆಗಿರ್ಬೋದು, ಇನ್ನು ಬೇರೆ ಥರದ ಬಟ್ಟೆಗಳೆಲ್ಲದೂ ಕೂಡ ಅವರು ಕ್ಲೀನ್ ಮಾಡಿಸಿನೇ ಮತ್ತು ನೆಕ್ಸ್ಟ್ ಶೂಟ್ಗೆ ಯೂಸ್ ಮಾಡ್ಕೋತಾರೆ. ಆದರೆ ಇದೆಲ್ಲ ಅಷ್ಟು ಈಸಿ ಅಲ್ಲ ಅಲ್ವಾ, ಬಟ್ ನಮಗೆ ಇಂಟ್ರೆಸ್ಟ್ ಇರಬೇಕು ಮಾಡಬೇಕು ಅಂತ. ಸೊ ಆವಾಗಲೇ ಇಷ್ಟಪಟ್ಟು ಮಾಡೋಕ್ಕೆ ಸಾಧ್ಯ. ನಾನಿನ್ನು ಪಾಪುಗೆ ಎವ್ರಿ ಮಂತ್ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೇಮ್ ಚಿನ್ನಿಮಾಗ ನಾವು ಅವಾಗ ಹೆಂಗೆ ಮಾಡಿಸ್ತಾ ಇದ್ವಿ ಅಲ್ವಾ, ಇವನಿಗೂ ಆ ರೀತಿ ಮಾಡಿಸೋದ ಅಂಥೇಳಿ ಅಂದ್ಕೊಂಡಿದ್ದೀವಿ. ನೋಡಬೇಕು, ಇವಾಗೇನೋ ಸಣ್ಣ ಪಾಪು ಮಲಗಿದಾನೆ, ದೊಡ್ಡವನಾಗ್ತಾ ಹೆಂಗೆ ಮಾಡ್ತಾನೋ ಗೊತ್ತಿಲ್ಲ. ಚೆನ್ನಾಗಿದೆ ಈ ಥೀಮ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ ಡ್ರೆಸ್ ಮಾತ್ರ. ನಾನಂತೂ ಅವ್ನ ಫೋಟೋಶೂಟ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೆ. ಇದೆಲ್ಲ ನೋಡೋದೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನನಗಂತೂ. ಈಗ ಎಡಿಟ್ ಮಾಡಿರೋ ಫೋಟೋ ಹೀಗಿದೆ ನೋಡಿ. ಹಬ್ಬ ಅಂದ್ಕೊಂಡಂಗೆ ಫೋಟೋಶೂಟ್ ಎಲ್ಲ ಚೆನ್ನಾಗಾಯಿತು. ನೀವು ಕೂಡ ಫೋಟೋಸ್ ನೋಡಿ ಸಖತ್ ಎಂಜಾಯ್ ಮಾಡಿದ್ದೀರಲ್ವ. ನಮಗೂ ಈ ಫೋಟೋಶೂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಚೆನ್ನಾಗಿ ಅನ್ನಿಸ್ತು ಮಕ್ಕಳ ಜೊತೆ ಫೋಟೋಶೂಟ್ ಮಾತ್ರ. ಸೊ ಈಗ ಅವನಿಗೆ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದೀನಿ. ಇನ್ನೇನು ಮುಗೀತಲ್ವ, ಮನೆಗೆ ಹೊರಡಬೇಕು. ಎಷ್ಟು ಬೇಗ ಮುಗೀತು ಗೊತ್ತಾ ಇವತ್ತಿಂದು ಫೋಟೋಶೂಟ್ ಮಾತ್ರ. ಅವತ್ತು ಯಾಕೆ ಅಷ್ಟು ಲೇಟ್ ಆಯಿತು ಅಂದರೆ, ನಾನು ಮೇಕಪ್ ಮಾಡಿಸ್ಬೇಕಾಗಿತ್ತು, ಒಂದು 3 ಡ್ರೆಸ್ ಚೇಂಜ್ ಮಾಡಿದೆ. ಜೊತೆಗೆ ಚಿನಿಮನ್ ರೆಡಿ ಮಾಡಬೇಕಾಗಿತ್ತು. ಚಿನಿಮಾ ಜೊತೆ ಅವಳನ್ನ ನಗಿಸಿ ಫೋಟೋಶೂಟ್ ಮಾಡೋದು ತುಂಬ ಟೈಮ್ ಹಿಡೀತು ಆ ಟೈಮ್ನಲ್ಲಿ. ಇನ್ನು ಇವತ್ತು ಮಾತ್ರ ಕರೆಕ್ಟ್ ಟೈಮಿಗೆ ಫೋಟೋಶೂಟ್ ಮುಗಿಸ್ಕೊಂಡು ಹೊರಟಿದ್ದೀವಿ. ಈಗ ಟೈಮ್ ಬಂದು 2 o'clock ಆಗಿದೆ. ಅದು ಅಲ್ಲದೆ ರಾಜುದು ಮಧ್ಯಾಹ್ನ ಮೀಟಿಂಗ್ ಬೇರೆ ಇತ್ತು. ಅದಕ್ಕೆ ರಾಜು ಹೇಳಿದರು ಬೆಳಗ್ಗೆನೇ ಹೋಗಿ ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಫೋಟೋಶೂಟ್ ಮುಗಿಸ್ಕೊಂಬೇಡೋಣ ಅಂತ. ಜೊತೆಗೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಅಂತೀರಾ, ಆಲ್ರೆಡಿ ನಾನು ಬೆಳಗ್ಗೆನೇ ಮಾಡಿಟ್ಟು ಬಂದಿದ್ದೀನಿ. ಈಗ ಹೋಗಿ ಊಟ ಮಾಡೋದಷ್ಟೇ. ಇನ್ನು ಬೆಳಗ್ಗೆನೇ ಮೋಡ ಮುಚ್ಕೊಂಡಿತ್ತಲ್ವ, ಈಗ ಲೈಟಾಗಿ ಮಳೆ ಸ್ಟಾರ್ಟ್ ಆಗ್ತಾಯಿದೆ, ಒಂಥರ ಹಿಬ್ನಿ ಥರ ಬೀಳ್ತಾ ಇದೆ ಅಷ್ಟೇ. ಸೊ ಫ್ರೆಂಡ್ಸ್, ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಯಾಕೆಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ.
ಅಂದರೆ ನಾನೇನು ಒನ್ ಡ್ರೆಸ್ ಹಾಕ್ಕೊಂಡೆ ಫೋಟೋಶೂಟ್ ಮಾಡಿದ್ದು, ಬಟ್ ಆದರೂ ಏನೋ ಹೊರಗಡೆ ಹೋಗಿ ಬಂದ್ವಲ್ಲ, ಸ್ವಲ್ಪ ಒಂಥರ ಸುಸ್ತಾದಂಗೆ ಆಯಿತು. ಚಿನ್ನಿಮ ಮಲಗಿದವಳು ಇನ್ನೂವರೆಗೂ ಎದ್ದಿಲ್ಲ. ಆಗಲೇ ಎಷ್ಟು ನೋಡಿ 6 ಗಂಟೆ ಆಗ್ತಾ ಬಂತು, ಇನ್ನೂ ಎದ್ದಿಲ್ಲ. ಮಾತ್ರ ಇವತ್ತು ಫೋಟೋಶೂಟ್ ಮಾತ್ರ ಸಖತ್ತಾಗಿ ಆಯಿತು. ಇನ್ನೂ ಸ್ವಲ್ಪನೂ ತೊಂದರೆ ಆಗಲಿಲ್ಲ. ಕರೆಕ್ಟ್ ಟೈಮ್ಗೆ ಅಂದ್ಕೊಂಡಂಗೆ ಎಲ್ಲ ಫೋಟೋಶೂಟ್ ಮುಗಿಸ್ಕೊಂಬಂದ್ವಿ. ಅದು ಇದು ಜಂಗಲ್ ಥೀಮ್ ಮಾಡಿದ್ರಲ್ವಾ, ಅದನ್ನು ಮಲಗಿಸ್ಲಿಕ್ಕೆ ಎಷ್ಟು ಟ್ರೈ ಮಾಡಿದ್ರು ಅವನನ್ನು, ಯಪ್ಪ ಆಗ್ತಾನೆ ಇರಲಿಲ್ಲ. ಅಂದರೆ ಅವರು ಬೇರೆ ಪೊಸಿಷನಲ್ಲಿ ಮಲಗಿಸ್ಬೇಕು ಅಂತ ಹೇಳಿಬಿಟ್ಟು ಅವ್ರು ಏನು ಹೇಳಿದ್ರು ಗೊತ್ತಾ, ಆ್ಯಕ್ಚುಲಿ ಇದು ಬೇರೆ ಥರ ಮಲಗಿಸೋದಿದೆ, ಅವನು ಅದಕ್ಕೆ ಮಲ್ಕೋತಾ ಇಲ್ಲ, ಹಂಗೆ ಮಲಗ್ತಾ ಇದ್ದಾನೆ ಅಂತ ಹೇಳಿದ್ರು. ಸರಿ, ಹೆಂಗಾದರೂ ಅಟ್ಲೀಸ್ಟ್ ಮಲ್ಕೊಂಡಿದ್ದಾನಲ್ವಾ, ಹಾಗೆ ತೆಗೆದ್ಬೇಡಿ ಅಂತ ಹೇಳಿದ್ವಿ. ಎಲ್ಲ ಫೋಟೋಸು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ಫೋಟೋ ಇಷ್ಟ ಆಯ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನನಗಂತೂ ಆ ಜಂಗಲ್ ಥೀಮಿಂದು ಸಖತ್ತಾಗಿತ್ತು. ಆ ದೊಡ್ಡ ಹಾಲ್ಗಳ ಮಧ್ಯೆ ಕೂರಿಸಿದ್ರಲ್ಲ, ಅದು ಕೂಡ ಚೆನ್ನಾಗಿತ್ತು. ಮತ್ತು ಫ್ಯಾಮ್ಲಿ ಪಿಕ್ಸು ನಾವೆಲ್ಲರೂ ತೆಗೆಸ್ಕೊಂಡಿದ್ವಲ್ವ, ಅದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತು ಚಿನ್ನಿಮೆಯಿಂದ. ಅವಳು ಸರಿಯಾಗೇ ನಿಂತ್ಕೋತಾ ಇರಲಿಲ್ಲ, ಅದಕ್ಕಾಗಿ ಸ್ವಲ್ಪ ಅದು ಒಂಥರ ಅನ್ನಿಸ್ತು. ಬಟ್ ಚೆನ್ನಾಗಿ ಬಂದಿದೆ, ಕೆಲವೊಂದು ಫೋಟೋಸ್ ಮಾತ್ರ ಸಖತ್ತಾಗಿ ಬಂದಿದೆ. ಯಾವುದೆಲ್ಲ ಫೋಟೋಸ್ ಚೆನ್ನಾಗಿ ಬಂದಿದೆಯೋ ಅದನ್ನು ಟ್ರೈ ಮಾಡಿದ್ರೆ ಫ್ರೇಮ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ಅಂತೂ ಹೀಗಿತ್ತು. ತಾವೆಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೇ ನೀವು ಕೂಡ ಅವ್ರ ಹತ್ರ ಫೋಟೋಶೂಟ್ ಮಾಡಿಸ್ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೇನೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಾನು ನನ್ನ ಒಂದು ಕೋಡ್ ಕೊಟ್ಟಿರ್ತೀನಿ, ಮಾಯಾ 10 ಅಂತ. ಸೊ ನೀವು ಆ ಕೋಡ್ನ ಅವ್ರಿಗೆ ಹೇಳಿದ್ರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂದರೆ ಸ್ವಲ್ಪ ರೇಟ್ ಕಡಿಮೆ ಆದರೆ ನಮಗೂ ಖುಷಿ ಅಲ್ವಾ. ಸೊ ಬೇಕಿದ್ದರೆ, ನಿಮಗೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.